ಸರ್, ಇವತ್ತು ಸಭೆ ಕಳೆದ ಜನವರಿ 1ನೇ ತಾರೀಕಿಂದ ಜಲ್ಲಿ ಕ್ರಷರ್ ಮಾಲೀಕರು ರೇಟ್ ಇನ್ಕ್ರೀಸ್ ಮಾಡಬೇಕು ಅಂತ ಅನೌನ್ಸ್ ಮಾಡಿದ್ರು ಏಕಾಏಕಿ. ಅದು ಏಕಾಏಕಿ ಅನೌನ್ಸ್ ಮಾಡಿದ್ರೆ ಪಬ್ಲಿಕ್ಗೆ ತೊಂದರೆ ಆಗುತ್ತೆ, ಆಲೋ ಬ್ಲಾಕ್ಸ್ನವರು ಮ್ಯಾನುಫ್ಯಾಕ್ಚರ್ಗೂ ತೊಂದರೆ ಆಗುತ್ತೆ, RMC ಅವ್ರಿಗೂ ತೊಂದರೆ ಆಗುತ್ತೆ ಅಂತ ಹಲವಾರು ಸಲ ಹೇಳಿದ್ವಿ. ಇದ್ರೂ ಕ್ರಷರ್ ಮಾಲೀಕರು, ಹೊಸೂರಲ್ಲಿರ್ತಕ್ಕಂಥ ಕ್ರಷರ್ ಮಾಲೀಕರು, ಟೇಕಲ್ನಲ್ಲಿರೋರು ಎಲ್ಲರೂ ಒಂದಾಗಿದ್ದು ಯಾವುದೇ ಕಾರಣಕ್ಕೆ ನಮಗೆ ಲಾಸ್ ಆಗ್ತಾ ಇದೆ, ನಾವು ರೇಟು ಇನ್ಕ್ರೀಸ್ ಮಾಡಿದವ್ರೆ ನಾವು ಬದುಕೋಕ್ಕಾಗಲ್ಲ ಹಂಗಂಬ ಪ್ರಾಬ್ಲಮ್ನ ಹೇಳಿದ್ರು. ಅದು ಸರಿ ಇದೆ, ಅವ್ರು ತೀರ್ಮಾನ ಮಾಡಿ ಹೇಳಿ ಅಂತ ಹೇಳ್ಬಿಟ್ಟು ಜನವರಿ 1ನೇ ತಾರೀಕು ತೀರ್ಮಾನ ಮಾಡಿದ್ರು. ಏಕಾಏಕಿ ಜಾಸ್ತಿ ಮಾಡಿದ ತಕ್ಷಣ ಹೊಸೂರು ಮತ್ತು ಬೆಂಗಳೂರು ಟಿಪ್ಪರ್ ಲಾರಿ ಅಸೋಸಿಯೇಷನ್ ಅವರು ಒಂದು ಮನವಿ ಮಾಡಿದ್ವಿ. ಏನೇ ಕಾರಣಕ್ಕೆ ನಮ್ಮ ಸಭೆಯಲ್ಲಿ ತೀರ್ಮಾನ ಮಾಡಿ ಮಾಡೋಣ, ಮುಂದೆ ಹೋಗೋಣ ಅಂತ. 9ನೇ ತಾರೀಕು ಸಂಪಂಗಣ್ಣವರು ಈ ಥರ ಒಂದು ನಿರ್ಧಾರ ತಗೊಳ್ಳೋಣ ಅಧ್ಯಕ್ಷರೇ, ಇಬ್ಬರು ಸೇರಿ ಮಾತಾಡಿ ಅಂತ ಹೇಳೋಣ ಅಂದರು. 9ನೇ ತಾರೀಕು, 11ನೇ ತಾರೀಕು, 11ನೇ ತಾರೀಕು ಈ ಥರ ಕಂಟಿನ್ಯೂ ಒಂದು 4-5 ಮೀಟಿಂಗ್ ಆಯಿತು. ಮೊದಲನೇ ಮೀಟಿಂಗಲ್ಲಿ ನಾವು 80 ರೂಪಾಯಿ ಇವಾಗ ಇರೋ ರೇಟ್ಗನ 80 ರೂಪಾಯಿ ಜಾಸ್ತಿ ಕೊಟ್ಟರೆ ನಮ್ಗೆ ವರ್ಕೌಟ್ ಆಗುತ್ತೆ, ಇಲ್ಲದವ್ರು ವರ್ಕೌಟ್ ಆಗಲ್ಲ ಅಂದರು. ನಮ್ಮ ಲಾರಿ ಮಾಲೀಕರು ಇರೋ ಪರಿಸ್ಥಿತಿಯಲ್ಲಿ ತಗೊಂಡೋಗಿ ಎಲ್ಲಿ ಅವರು ಅನ್ಲೋಡ್ ಮಾಡ್ತಾರೆ, ಯಾರು ಕೊಡ್ತಾರೆ ಅಂತ ಭಾಳ ದೊಡ್ಡ ಚರ್ಚೆ ಮಾಡಿದ್ವಿ. ಇದ್ರೂ ಸಂಪಂಗಿ ಅವ್ರಿಗೂ ಮತ್ತು ಕ್ರಷರ್ ಮಾಲೀಕರ ಅಸೋಸಿಯೇಷನ್ಗೆ ಒಂದು ರೆಸ್ಪೆಕ್ಟ್ ಕೊಡಬೇಕೆಂಬ ಚಿಂತೆಯಲ್ಲಿ ಎಲ್ಲ ಲಾರಿ ಮಾಲೀಕರು ಒಪ್ಕೊಂಡ್ರು, ಏನು ಹೇಳಿಲ್ಲ. ಸರಿ ಆಯ್ತು, ಪರವಾಗಿಲ್ಲ, ಪಬ್ಲಿಕ್ಕಲ್ಲಿ ರೇಟ್ ಇನ್ಕ್ರೀಸ್ ಆಗಿದೆ ಅಂತ ಒಂದು ಗಲಾಟೆ ಮಾಡ್ತಾ ಇದ್ದಾರೆ. RMC ಅವರು ಒಂದು ಕಲ್ಲಿಗೆ 5 ರೂಪಾಯಿ ಜಾಸ್ತಿ ಮಾಡಬೇಕಲ್ಲಪ್ಪ, ನಾವು ಹೆಂಗೆ ಓಡಿಸೋದು ಅಂತ ಅವ್ರನ್ನೂ ಒಂದು ಕಡೆ ಪಾಪ RMC ಅವರು ಒಂದು ಕಡೆ, ಈ ಆಲೋ ಬ್ಲಾಕ್ ಮಾಡೋರು, ಬ್ಲಾಕ್ನವರು 5 ರೂಪಾಯಿ ಜಾಸ್ತಿ ಮಾಡಿದ್ರೆ ಈಗ 80 ರೂಪಾಯಿ ಜಾಸ್ತಿ ಕೊಡೋಕ್ಕಾಗುತ್ತೆ. ಒಂದು ಟನ್ನಿಗೆ 30 ಟನ್ಗೆ 2400 ರೂಪಾಯಿ ಕೊಡಬೇಕಾಗುತ್ತೆ. ಅದರಿಂದ ಏನೋ ಒಂದು ಚರ್ಚೆ ಮಾಡಿದ್ರು. ಅವರು ಪಾಪ ಏನು ಮಾತಾಡಿಲ್ಲ, ಒಪ್ಕೊಂಡ್ಬಿಟ್ರು. ಇಲ್ಲಪ್ಪ ಬೇರೆ ದಾರಿ ಇಲ್ಲ ಹಂಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ ತಕ್ಷಣ ಎಲ್ಲರೂ ಒಂದು ಅಗ್ರಿಮೆಂಟ್ಗೆ ಬಂದ್ವಿ, ತೀರ್ಮಾನ ಮಾಡಿದ್ವಿ. ಮಾಡಿದ ತಕ್ಷಣ ಎಲ್ಲ ಲಾರಿ ಮಾಲೀಕರೆಲ್ಲ ಪಾಪ ಲೋಡ್ಗೆ ಹೋದ್ರೆ ಯಾವುದೇ ಕಾರಣಕ್ಕೆ 525 ರೂಪಾಯಿ ಕಡಿಮೆ ನಾವು ಕೊಡಲ್ಲ ಅಂತ ಹೇಳ್ಬಿಟ್ಟು ಏಕಾಏಕಿ ದೌರ್ಜನ್ಯ ಮಾಡಿದ್ರು. ನಾವು ಅದನ್ನು ತಪ್ಪಾಗುತ್ತೆ ಹಂಗಂತ ಎಷ್ಟೋ ಸಲ ಮಾನ್ಯ ಅಧ್ಯಕ್ಷರು ಸಂಪಂಗಣ್ಣವ್ರಿಗೆ ಹೇಳಿದ್ವಿ, ಆನಂದ್ಗೆ ಹೇಳಿದ್ವಿ, ಎಲ್ಲರಿಗಲ್ಲಿರೋ ಪದಾಧಿಕಾರಿಗಳೆಲ್ಲ ಹೇಳಿದ್ವಿ. ಅವರು 3 ಸುತ್ತು ಮಾತುಕತೆ ನಡೆಸಿದ್ರು ಅವ್ರ ಹತ್ರ. ಕಡೆಯಲ್ಲಿ 80 ರೂಪಾಯಿ ಮ್ಯಾಗ ಯಾರು ಚಾರ್ಜ್ ಮಾಡಲ್ಲ ಅಂತ ಹೇಳಿದ್ರು. ಆದರೆ ಇದ್ರ ತನಕ ಆಗಿಲ್ಲ. ನಮಗೆ 80 ರೂಪಾಯಿ ರೇಟ್ ಜಾಸ್ತಿ ಕೊಡ್ತೀನಿ ಅಂತ ಹೇಳೋದು, ಮಾರ್ಕೆಟಲ್ಲಿ ಇವರೇ ತಗೊಂಡೋಗಿ 400 ಇರೋದು 480 ರೂಪಾಯಿ ಅಂತ ಹೇಳಿದ್ರು. ಇವರೇ ಮಾರ್ಕೆಟಲ್ಲಿ ತಗೊಂಡೋಗಿ 450 ಅಂತ ಬಿಡೋದು. ಅಂದರೆ 200 ರೂಪಾಯಿ ಲಾರಿ ಬಾಡಿಗೆ ಸೇರಿಸಿ 650 ಬಿಡೋದು. ನಮ್ಮದು ಲಾರಿ ಒಂದು ಪರಿಸ್ಥಿತಿ ಏನಾಗುತ್ತೆ, ಸಾಯೋದೋ ಬದುಕೋದೋ ಎಂಬ ಪರಿಸ್ಥಿತಿ ಆಗೋಗ್ಬಿಟ್ಟಿದೆ. ಕಳೆದ 10 ದಿನ ಆಗಿ ಯಾವುದೇ ಲಾರಿ ಓಡ್ಸೋಕ್ಕಾಗ್ತಾ ಇಲ್ಲ ಎಂಬ ಪರಿಸ್ಥಿತಿ ಆಗ್ಬಿಡುತ್ತೆ ನಮ್ಮದು. ನಾವು ಎಲ್ಲಿ ತಗೊಂಡೋಗಿ ಲೋಡ್ ಬಿಡ್ತೀವೋ ಅದೇ ಜಾಗದಲ್ಲಿ ಇವರು 50 ರೂಪಾಯಿ ಕಡಿಮೆ ಮಾಡಿ ತಗೊಂಡೋಗಿ ಬಿಟ್ರೆ ಲಾರಿಯವ್ರನ್ನ ಭಾಳ ದೊಡ್ಡ ಮೋಸ ಮಾಡ್ದಂಗೆ ಆಗುತ್ತೆ, ಭಾಳ ದೊಡ್ಡ ಬರೆ ಎಳೆದ್ಬಿಟ್ರೆ ಅವ್ರು. ನಮಗೆ ಎಷ್ಟು ಮನಸ್ಸಿಗೆ ನೋವಾಯ್ತಂದ್ರೆ, ಒಂದು ಕಾಂಕ್ರೀಟ್ ಆಗಿ ಒಂದು ಆರ್ಗನೈಸೇಷನಲ್ಲಿ ಅಗ್ರಿಮೆಂಟ್ ಆದ್ಮೇಲೆ ಈ ಥರ ನಡ್ಕೊಳ್ಳೋದು ಸರಿನಾ? ಮಾನ್ಯ ಅಧ್ಯಕ್ಷರು ಸಂಪಂಗಣ್ಣವ್ರು ಕೇಳಿದ್ವಿ, ಅವ್ರಿಗೆ ಪರಿಶೀಲನೆ ಮಾಡಿ ಮಾತುಕತೆ ನಡೆಸ ಅಂತ ಪಾಪ ಹೇಳಿದ್ರು. ಅವ್ರದ್ದೇನು ಮಿಸ್ಟೇಕ್ ಇಲ್ಲ, ಇವತ್ತೂ ಮಿಸ್ಟೇಕ್ ಇಲ್ಲ, ನಾಳೆನೇ ಇರಲ್ಲ. ಎಷ್ಟೇ ಹೇಳಿದ್ರು ಅವ್ರ ಸಂಘದಲ್ಲಿ ಇರತಕ್ಕಂಥ ಪದಾಧಿಕಾರಿಗಳಾಗಲಿ ಅವ್ರ ಸಂಘದಲ್ಲಿ ಇರತಕ್ಕಂಥವ್ರು ಯಾರು ಮಾತು ಕೇಳ್ತಾ ಇಲ್ಲ. ಹಂಗಂಬ ರಿಸಲ್ಟ್ ನಮಗೆ ಕಿವಿ ಬಂತು. ನಾವು ತಡೆದು ಪಾಪ ಅವರವರು 15 ದಿವಸ ಲಾರಿ ಮಾಲೀಕರು ಲಾರಿ ನಿಲ್ಲಿಸ್ಕೊಂಡು ಪರದಾಡ್ತಾ ಇದ್ದಾರೆ. ಒಂದು ಕಡೆ ಈ ರೇಟ್ ಕೊಟ್ಟು ತಗೊಂಡೋಗಿ ಬಿಟ್ಟರೆ ಅವ್ರು ಯಾರು ಜಲ್ಲಿ ತೊಗೊಳಕ್ಕೆ ರೆಡಿ ಇಲ್ಲ. ಅದೇ ಪರಿಸ್ಥಿತಿಯಲ್ಲಿ ಏನನ್ನ ತಗೊಂಡೋಗಿ ಲೋಡ್ ಮಾಡುತ್ತ ಹೇಳಿದ್ರೆ 500 ರೂಪಾಯಿ ಕಮ್ಮಿ ಕೊಡ್ತಾ ಇಲ್ಲ. 500, 250, 750 ಲಾರಿ ತಗೊಂಡೋಗಿ ಬಿಟ್ಟರೆ ಅವರು 650 ಕೊಟ್ಟು ನಿಂತಾರೆ. ಕಾರಣ ಕ್ರಷರ್ನವರು ಡೈರೆಕ್ಟ್ ಆಗಿ ಲೋಡ್ ಓಡಿಸ್ತಾರೆ. 3000 ಗಾಡಿ ಇತ್ತು, 2000 ಆಯಿತು, ಇವಾಗ 700 ಗಾಡಿ ಬಂದು ನಿಂತ್ಕೊಂಡ್ಬಿಟ್ಟಿದೆ. ಆದ್ರಿಂದ ನಮ್ಮಿಂದ ಇನ್ನು ಕೆಲಸ ಮಾಡೋಕ್ಕಾಗಲ್ಲ. ಈ ರೇಟ್ ಜಾಸ್ತಿ ಕೊಟ್ಟರೆ ಪಬ್ಲಿಕ್ ರೇಟ್ ಕೊಡಲ್ಲ, RMC ಅವ್ರು ಕೊಡಲ್ಲ, ಆಲೋ ಬ್ಲಾಕ್ನವ್ರು ಕೊಡಲ್ಲ. ಹಂಗಂಬ ಪರಿಸ್ಥಿತಿ ಕೊಡುವ ನಾವು ಏನು ಮಾಡೋಕ್ಕಾಗಲ್ಲ. ದಯವಿಟ್ಟು ಅಧ್ಯಕ್ಷರೇ
ಇದನ್ನು ನಿರ್ಧಾರ ತಗೋಬೇಕಂತ ಅವರು ಮನವಿ ಮಾಡ್ತಾನೆ ಇದ್ರು. ಕಳೆದ 1 ತಿಂಗಳಾಗಿ 1ನೇ ತಾರೀಕಿಂದ 25ನೇ ತಾರೀಕು ತನಕ ಮಾತಾಡಿದ್ದು ಎಲ್ಲ ನೀರಲ್ಲಿ ಹೋಗ್ಬಿಡ್ತು. ಆದ್ದರಿಂದ ನಿರ್ಧಾರ ಏನಂದ್ರೆ, ಯಾವಾಗ ನಮಗೆ ಈ ಬಾಡಿ ಇವರು ಕೊಡಲ್ವೋ, 80 ರೂಪಾಯಿ ಜಾಸ್ತಿ ಮಾಡಿದ್ರು ಆ ರೇಟ್ಗೂ ಯಾವಾಗ ಕೊಡಲ್ವೋ ಆವಾಗ ನಮ್ಮ ಗಾಡಿನ ನಾವು ನಮ್ಮ ಮನೆ ಹತ್ರ ನಿಲ್ಸ್ಕೊಂಡ್ಬಿಡೋಣ ಅಂತ ಒಂದು ತೀರ್ಮಾನ ಮಾಡಿದ್ವಿ. ಕ್ರಷರ್ ಮಾಲೀಕರ ಅಸೋಸಿಯೇಷನ್ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ, ದಯವಿಟ್ಟು ಮಾರ್ಕೆಟಲ್ಲಿ ನಿಮ್ಗೆ ರೇಟ್ ಜಾಸ್ತಿ ಆಗಲಿ, ಬೇಡ ಅಂತ ಹೇಳಿಲ್ಲ. ನಾವ್ಯಾರು ಹೇಳಕ್ಕೆ, ನೀವು ತೀರ್ಮಾನ ಮಾಡಿದಿರಾ ಆ ರೇಟು ಬಜಾರ್ನವ್ರು ಕೊಡಬೇಕಾಗುತ್ತೆ, RMC ಅವ್ರು ಕೊಡಬೇಕಾಗುತ್ತೆ, RWS ಅವ್ರು ಕೊಡಬೇಕಾಗುತ್ತೆ, ಇಂಜಿನಿಯರ್ಸ್ ಕೊಡಬೇಕಾಗುತ್ತೆ, ಕಾಂಟ್ರಾಕ್ಟ್ ಕೊಡಬೇಕಾಗುತ್ತೆ. ಆದ್ದರಿಂದ ಅವ್ರು ಕೂಡ ನಮಗೆ ಸಪೋರ್ಟ್ ಮಾಡಬೇಕು ಅಂತ ನಾವು ಮನವಿ ಮಾಡಿದ್ವಿ. ಯಾವುದೇ ಕಾರಣಕ್ಕೆ ಹಳೆ ಪ್ರಕಾರ ನಮ್ಮದು ರೇಟ್ ಕೊಡೋ ತನಕ ಅವ್ರದ್ದು ಏನು ನಿರ್ಣಯ ಮಾಡಿದ್ರು ಆ ನಿರ್ಧಾರ ಮಾಡಿದ ಪ್ರಕಾರ ನಮಗೆ ಆ ರೇಟ್ ಕಲೆಕ್ಟ್ ಮಾಡ್ಕೊಂಡು ಲೋಡ್ ಕೊಡಬೇಕಾಗುತ್ತೆ. ಅದೇ ಥರ ನಾವು ಎಲ್ಲಿ ಓಡಿಸ್ತೀವೋ ಆ ಜಾಗದಲ್ಲಿ ಅವ್ರು ರೇಟ್ ಕಡಿಮೆ ಓಡಿಸಬಾರ್ದು ಎಂಬ ತೀರ್ಮಾನವನ್ನು ಲಾರಿ ಮಾಲೀಕರು ಒಂದಾಗಿದ್ದು ಮಾಡ್ಕೊಂಡಿದ್ದಾರೆ. ಆದ್ದರಿಂದ ಹೊಸೂರು ಮತ್ತು ಬೆಂಗಳೂರಿನವರು ಒಗ್ಗಟ್ಟಾಗಿದ್ದು ಇದರಲ್ಲಿ ಟೇಕಲಾಗಲಿ, ಆನೆಕಲ್ಲಾಗಲಿ, ಹೊಸೂರಾಗಲಿ ಈ ಮಠದಲ್ಲಿ ಇರತಕ್ಕಂಥ ಎಲ್ಲ ಕ್ರಷರ್ ಮಾಲೀಕರು ನಮಗೆ ಸಪೋರ್ಟ್ ಮಾಡಬೇಕು. ಅದೇ ಥರ ಯಾವುದೇ ಕಾರಣಕ್ಕೆ ಇಲ್ಲಿರ್ತಕ್ಕಂಥ ಲಾರಿ ಮಾಲೀಕರು ಸೋಮವಾರದ ಬೆಳಗಿದ್ದ ನಮ್ಮ ಮನೆ ಹತ್ರ ನಾವು ಗಾಡಿ ನಿಲ್ಸ್ಕೊಂಡ್ಬಿಡ್ತೀವಿ ಎಂಬ ತೀರ್ಮಾನ ಮಾಡಿದ್ದಾರೆ. ಹೊಸೂರು ಮತ್ತು ಬೆಂಗಳೂರು ಅತ್ತಿಪಲ್ಲಿ ಟಿಪ್ಪರ್ ಅಸೋಸಿಯೇಷನ್ ಅವರು. ಆದ್ದರಿಂದ ಸೋಮವಾರದಿಂದ ಇಂಡೆಫಿನೆಟ್ 20 ದಿವಸ ಆಗಲಿ ಪರವಾಗಿಲ್ಲ, ಇದು ಒಂದು ನಿರ್ಧಾರ ಮಾಡಿ ಜಲ್ಲಿ ಮಾಲೀಕರು ಆಶ್ವಾಸನೆ ಕೊಟ್ಟು ಬರವಣಿಗೆ ಕೊಡೋ ತನಕ ನಾವು ಯಾವುದೇ ಕಾರಣಕ್ಕೆ ಮೂವ್ ಮಾಡಲ್ಲ ಅಂತ ಹೇಳಿದ್ದಾರೆ. ಅದರಿಂದ ಸೋಮವಾರ ಬೆಳಗ್ಗೆ 6 ಗಂಟೆಯಿಂದ ಯಾವುದೇ ಕಾರಣಕ್ಕೆ ಲಾರಿಗಳು ಮೂವ್ ಮಾಡಲ್ಲ ಎಂಬ ತೀರ್ಮಾನ ಆಗಿದೆ. ಆದ್ದರಿಂದ ದಯವಿಟ್ಟು ಎಲ್ಲ ಲಾರಿ ಮಾಲೀಕರು ಒಗ್ಗಟ್ಟಾಗಿರ್ತೀವಿ. ನೀವು ಇದನ್ನ ಏನೋ ಯಶಸ್ವಿ ಮಾಡಿಕೊಡ್ಬೇಕಂತ ಕೇಳಿದ್ದಾರೆ. ಅದನ್ನು ಫೆಡರೇಷನ್ ಆಫ್ ಕರ್ನಾಟಕ ಲಾರಿ ಓನರ್ಸ್ ಅಂಡ್ ಏಜೆಂಟ್ ಅಸೋಸಿಯೇಷನ್, ಆಲ್ ಇಂಡಿಯಾ ಮೋಟಾರ್ ಟ್ರಾನ್ಸ್ಪೋರ್ಟ್ ಕಾಂಗ್ರೆಸ್, ಸಿಮ್ಟಾ ಎಲ್ಲ ಒಗ್ಗಟ್ಟಾಗಿದ್ದು ಇದನ್ನು ನಾವು ನೆರವೇರಿಸೋಕ್ಕೆ ಆಶ್ವಾಸನೆ ಅವರು ಕೊಟ್ಟಿದ್ದೀವಿ. ಆದ್ದರಿಂದ ಹೊಸೂರು ಬೆಂಗಳೂರು ಟಿಪ್ಪರ್ ಮಾಲೀಕರ ಸಂಘದವರು ಯಾವುದೇ ಕಾರಣಕ್ಕೆ ಸೋಮವಾರ ಬೆಳಗ್ಗಿದ್ದ 6 ಗಂಟೆಯಿಂದ ಗಾಡಿನ ಮೂವ್ ಮಾಡಲ್ಲ ಎಂಬ ತೀರ್ಮಾನ ತಗೊಂಡಿದ್ದಾರೆ. ಆದ್ದರಿಂದ ನೀವು ಪ್ರಿಂಟೆಡ್ ಮೀಡಿಯಾದವರು ಕೂಡ ನಮಗೆ ಸ್ವಲ್ಪ ಸಪೋರ್ಟ್ ಮಾಡಬೇಕು. ಅದೇ ಥರ ನಾವೇನು ಜಲ್ಲಿ ಅಸೋಸಿಯೇಷನ್ ಕೃಷ್ಣನವ್ರಿಗೆ ಈಗೇನಿಷ್ಟಿಲ್ಲ, ದುಶ್ಮನಿಲ್ಲ, ನೀವು ಕೊಡೋದ್ರಿಂದ ನಾವು ಬದುಕ್ತಾ ಇದ್ದೀವಿ. ದಯವಿಟ್ಟು ನಮ್ಮಿಂದ ಬದುಕೋಕ್ಕಾಗಲ್ಲ, ಆದ್ದರಿಂದ ಈ ಗಾಡಿ ನಿಲ್ಲಿಸಬೇಕಾಗಿ ಬಂತು. ಆದ್ದರಿಂದ ಯಾವುದೇ ಕಾರಣಕ್ಕೆ ಮತ್ತೊಂದು ಸಲ ಹೇಳ್ತೀನಿ, ಸೋಮವಾರ ದಿನ ಬೆಳಗ್ಗೆ 6 ಗಂಟೆಯಿಂದ ನಮ್ಮ ಗಾಡಿನ ನಾವು ನಮ್ಮ ಮನೆ ಹತ್ರ ನಿಲ್ಲಿಸ್ಕೊಂಡು ಗಾಡಿ ಓಡಿಸಲ್ಲ ಎಂಬ ತೀರ್ಮಾನ ಮಾಡಿದ್ವಿ. ಧನ್ಯವಾದಗಳು. ಜೈ ಹಿಂದ್. GR ಷಣ್ಮುಗಪ್ಪ. ಚೆಕ್ ಪೋಸ್ಟ್ ಮಾಡ್ತೀರಾ, ಅದೇ ಹೇಳ್ಬಿಡಿ. ಚೆಕ್ ಪೋಸ್ಟ್ ಎಲ್ಲೆಲ್ಲಿ ನೀವು ಸಿದ್ಧತೆ ಮಾಡ್ಕೊಂಡಿದ್ದಾರಲ್ಲ ಅದೇ ಹೇಳ್ಬಿಡಿ. ಈಗ ನಿರ್ಧಾರ ತಗೊಂಡ ಪ್ರಕಾರ ಇವತ್ತೇ ಹೊಸೂರಿಂದ ಯಾವ ಬಾರ್ಡರಲ್ಲಿ ಬರುತ್ತೋ ಅಲ್ಲಿ ಲಾರಿ ಮಾಲೀಕರು ಸೈಲೆಂಟಾಗಿ ಕುತ್ಕೊಂಡು ಅಲ್ಲೆಲ್ಲಿ ಶಾಮಿಯಾನ ಹಾಕೊಂಡು ಆರಾಮಾಗಿ ಕುತ್ಕೊಂಡ್ಬಿಡ್ತಾರೆ. ಅದೇ ಥರ ಹೊಸೂರಿನಿಂದ ಬಂದು, ಆನೆಕಲ್ಲಿಂದ ಬಂದು, ಟೇಕಲಿಂದ ಬಂದು ಅಲ್ಲೆಲ್ಲಿ ಸ್ಟಾಕ್ ಯಾರ್ಡ್ ಹಾಕ್ಕೊಂಡಿದ್ದಾರೆ. ಈ ಭಾಗದಲ್ಲಿ ಸ್ಟಾಕ್ ಯಾರ್ಡ್ ಹಾಕ್ಕೊಂಡು ಟ್ಯಾಕ್ಸೇ ಕಡ್ದಂಗೆ ಟ್ರ್ಯಾಕ್ಟರ್ನವರು ಅದರಲ್ಲಿ ಓಡಿಸ್ತಾರೆ. ಅದರಿಂದ 750 ರೂಪಾಯಿ ರೇಟ್ ಆದರೆ 600-650ಕ್ಕೆ ಜಲ್ಲಿಯವರೇ ತಾಮಂದು ಒಂದು ಜಾಗದಲ್ಲಿ ಸ್ಟಾಕ್ ಮಾಡ್ಕೊಂಡ್ಬಿಡೋದು. ಜಲ್ಲಿ ಕ್ರಷರ್ ಓನರ್ಸೇ ಕೆಲವರು ಅದನ್ನು ತಗೊಂಡು ಡೆಲಿವರಿ ಕೊಡೋಕೆ ಆಗಿದ್ದಾರೆ. ಸರ್ಕಾರಕ್ಕೆ ಅದು ಎಗೇನ್ಸ್ಟ್ ಆಫ್ ದ ಲಾ. ಆದ್ದರಿಂದ ಸ್ಟಾಕ್ ಯಾರ್ಡು ನಮ್ಮ ಭಾಗದಲ್ಲಿ, ಇಲ್ಲಿ ಅತ್ತಿಪಲ್ಲಿ ಭಾಗದಲ್ಲಿ ಆಗಲಿ, ಅದೇ ಥರ ಬೆಂಗಳೂರು ಈ ಗ್ರಾಮಾಂತರದಲ್ಲಿ ಯಾವುದೇ ಜಾಗಕ್ಕೆ ಸ್ಟಾಕ್ ಯಾರ್ಡ್ಗೆ ನಾವು ಅನುಮತಿ ಕೊಡಬಾರ್ದು ಅಂತ ಸರ್ಕಾರವನ್ನು ಕೇಳ್ಕೊಳ್ತೀವಿ. ನಾಳೆ ಎಲ್ಲೇ ಸ್ಟಾಕ್ ಯಾರ್ಡ್ ಇದ್ರೂ ಅಲ್ಲಿ ಹೋಗಿ ನಾವು ಹೊಟ್ಟೆಪಾಡು ನಾವು ದಾಂಡಿ ಕುಂದಬೇಕು ಪರಿಸ್ಥಿತಿ ಬರುತ್ತೆ. ಅದು ಕೂಡ ಕ್ರಷರ್ನವ್ರನ್ನ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೆ ಕೂಡಲೇ ಸ್ಟಾಕ್ ಯಾರ್ಡನ್ನು ತೆಗಿಬೇಕು. ಹಂಗಂದ ತಕ್ಷಣ ನೀನು ಬಿಡದಿಲಿ ತೆಗೆಯಲ್ಲ, ನೀನು ನಲ್ಮಂಗ್ಲಾದಲ್ಲಿ ತೆಗೆಯಲ್ಲ, ಅಲ್ಲಿ ತೆಗೆಯಲ್ಲ, ಇಲ್ಲಿ ತೆಗೆಯಲ್ಲ ಅಂತ ಏನು ನಾವು ಕ್ವಶನ್ ಬಂತು, ಅದು ಸಂಬಂಧ ಇಲ್ಲ ನಮಗೆ. ಕಾರಣ ಏನಂದ್ರೆ 20-50 ರೂಪಾಯಿ ಮ್ಯಾಗ 1 ರೂಪಾಯಿ ಕೂಡ ಬಿಡದಿನಲ್ಲಿ ಆಗಲಿ ಸುತ್ತಮುತ್ತ ಇರೋರು ಯಾರು ತಗೊಂಡಿಲ್ಲ. ಪಕ್ಕ ಲೀಗಲಾಗಿ ಓಡಿಸ್ತಾ ಇದ್ದಾರೆ, ಅವ್ರದ್ದೇನು ಪ್ರಾಬ್ಲಮ್ ಇಲ್ಲ. ದಯವಿಟ್ಟು ಈ ಪರಿಸ್ಥಿತಿನಲ್ಲಿ ನಿಮಗೆ ಘಟನೆ ಆಗೋದು ಬೇಡ. ಯಾವುದೇ ಕಾರಣಕ್ಕೆ ಲಾ ಅಂಡ್ ಆರ್ಡರ್ ಸಿಚುವೇಶನ್ ಕ್ರಿಯೇಟ್ ಮಾಡೋದು ಬೇಡ. ಕ್ರಷರ್ ಮಾಲೀಕರು ದಯವಿಟ್ಟು ನಿಮ್ಮನ್ನು ಕೈ ಮುಗಿದು ಕೇಳ್ಕೊಡ್ತೀವಿ. ಮತ್ತೊಂದು ಸಲ ನಮ್ಮದು ಗಾಡಿಗಳು
ಸೋಮವಾರ ಬೆಳಗ್ಗಿಂದ ನಿಂತ್ಕೊಳ್ತೀವಿ. ಅದೇ ಥರ ನಿಮ್ಮ ವಾಹನನ್ನ ನೀವು ಅಲ್ಲೇ ನಿಲ್ಲಿಸಬೇಕು. ಅದೇ ಥರ ನಿಮಗೂ ರೇಟ್ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದೀರಾ, ಬಜಾರಲ್ಲಿ ರೇಟ್ ಸಿಗ್ತಾ ಇಲ್ಲ, ನಮ್ಗೆ ವರ್ಕೌಟ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ನಿಮ್ಮ ಕೃಷ್ಣನ್ನ ಸೋಮವಾರ ಬೆಳಗ್ಗಿಂದ ನೀವು ಓಡಿಸೋದನ್ನ ನಿಲ್ಲಿಸ್ಬಿಡ್ಬೇಕು. ಜಲ್ಲಿ ಮಿಷಿನ್ ಓಡಿಸ್ಕೊಳ್ಳಿ ಬೇಡ ಅಂತ ಹೇಳಿಲ್ಲ, ಲೋಡ್ ಹಾಕೋದನ್ನ ನಿಲ್ಲಿಸ್ಬಿಡ್ಬೇಕು ಅಂತ ನೀನು ಕಳೆ ಮನೆ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾವು ಯಾವುದೇ ಕಾರಣಕ್ಕೆ ಪ್ರಾಬ್ಲಮ್ ಬರಬಾರ್ದು ಅಂತ ಹೇಳ್ಬಿಟ್ಟು ಹೊಸೂರು ರೋಡ್ ಚೆಕ್ ಪೋಸ್ಟ್ ಆಗಲಿ, ಅತ್ತಿಪಲ್ಲಿ ಚೆಕ್ ಪೋಸ್ಟ್ ಆಗಲಿ, ಅದೇ ಥರ ಅವಶ್ಯ ಬಿದ್ದರೆ ಮೈನ್ಸಂಜೆ ಕೂಡ ಹೋಗಿ ನಾವು ಮಾತಾಡಿ ಡಿಸ್ಕಸ್ ಮಾಡಿ ಈ ಥರ ನಮ್ಗೆ ಕುಂದುಕೊರತೆಗಳಿದೆ, ದಯವಿಟ್ಟು ನೀವು ಸಂಸ್ಬೇಕು, ಅದರಿಂದ ನಾವು ಯಾವುದೇ ಕಾರಣಕ್ಕೆ ಲೋಡ್ ಮಾಡಲ್ಲ ಎಂಬ ಮಾತನ್ನು ತಿಳಿಸ್ತಾ ಇದ್ದೀವಿ. ಧನ್ಯವಾದಗಳು. ಜೈ ಹಿಂದ್.